ಹಲೋ ಗೈಸ್, ಎಲ್ಲರಿಗೂ ಭರತ್ ಬರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ, ತುಂಬ ಖುಷಿ ಆಯಿತು. ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಯಾಕಂತಂದರೆ ನಮ್ಮ ಯೂಟ್ಯೂಬರ್ಸ್ಗಳು ಯಾರು ಇರ್ತಾರಲ್ಲ, ಯಾರ್ಯಾರು ಯೂಟ್ಯೂಬರ್ಸ್ಗಳಿದ್ದಾರೆ ಅವರಿಗೆಲ್ಲ ಒಂದು ಕನಸಿರುತ್ತೆ. ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಒಂದು ಕನಸಿರುತ್ತೆ. ಏನಂತಂದರೆ, ಯೂಟ್ಯೂಬಲ್ಲಿ ಬಂದಿದ್ದೀನಿ, ಯೂಟ್ಯೂಬಲ್ಲಿ ಬೆಳಿಬೇಕು. ಇವಾಗ ಬಂದು ಒಂದು ಕಡೆ ಬಿಟ್ಟೆ ಅಂತಂದರೆ ಒಂದು ಕೈಗೆ ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಮಾತುಗಳು ಬರ್ತವೆ. ಮತ್ತು ಕೆಲವು ಜನ ಸೋಷಲ್ ಮೀಡ್ಯಾದಲ್ಲಿ ಮಾತಾಡ್ತೀವಿ ಮತ್ತು ನಮ್ಮನ್ನು ಏನಾರ ಟ್ರೋಲ್ ಥರ ಮಾಡ್ತಾರೆ. ಆ ಥರ ತುಂಬ ಭಯ ಇರುತ್ತೆ ಎಲ್ಲರಿಗೂ ಬರೋಕ್ಕಿಂತ ಮುಂಚೆ, ಯೂಟ್ಯೂಬಿಗೆ ಇಲ್ಲ ಸೋಷಲ್ ಮೀಡ್ಯಾಗೆ ಬರೋಕ್ಕಿಂತ ಮುಂಚೆ. ಯೂಟ್ಯೂಬಿಗೆ ಬಂದ ತಕ್ಷಣ ಅವ್ರ ಮೈಂಡಲ್ಲಿ ಏನಿರುತ್ತೆ ಅಂತಂದರೆ, ನಂದು ಬೇಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು, 1000 ಮಾನಿಟೈಸೇಷನಿಗೆ ಅಪ್ಲೈ ಮಾಡಬೇಕು, ಸಿಲ್ವರ್ ಪ್ಲೇ ಬಟನ್ ತೊಗೋಬೇಕು, ಗೋಲ್ಡನ್ ಪ್ಲೇ ಬಟನ್ ತೊಗೋಬೇಕು, ಡೈಮಂಡ್ ತೊಗೋಬೇಕು. ಈ ಥರ ಒಂದು ಕನಸುಗಳಿರ್ತವೆ ಯೂಟ್ಯೂಬರ್ಸ್ಗಳಿಗೆ. ಸೊ ಇದರ ಫಸ್ಟ್ ಸ್ಟೇಜ್ ಬಂದುಬಿಟ್ಟು, ಫಸ್ಟ್ನೇದಾಗಿ ಸ್ಲೋ ಆಗಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ ತಕ್ಷಣವೇ ಮಾನಿಟೈಸೇಷನ್ ಅಪ್ಲೈ ಆಗುತ್ತೆ ಒಬ್ರೊಬ್ರಿಗೆ. ಯಾಕಂದರೆ ಒಂದೊಂದು ಕಂಟೆಂಟ್ಗಳು ಒಬ್ರೊಬ್ರಿಗೆ ಇಷ್ಟ ಆಗಿರುತ್ತೆ. ಬರೀ ಗೇಮಿಂದು ಇಲ್ಲ ಓನು ಟೆಕ್ಕಿನ ಬಗ್ಗೆ ಕೊಡೋರು, ಈ ಥರ ಬೇಗ ಕಂಪ್ಲೀಟ್ ಆಗುತ್ತೆ. ನಾನು ಅಲ್ಲೇ ಸುಮಾರು ಒಂದು 5 ವರ್ಷದಿಂದ 4ರಿಂದ 5 ವರ್ಷ ಆಯಿತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಫಸ್ಟಿಗೆ ಸಣ್ಣ ವೀಡಿಯೋಸ್ ಬಿಡ್ಕೊಂತ ವ್ಯೂಸ್ ಬರ್ತಿದ್ದಿಲ್ಲ. ಮತ್ತು ಗಣಪತಿ ವೀಡಿಯೋಸ್ ಮಾಡಿದೆ. ಅದೆಲ್ಲ ಆದಮೇಲೆ ಲಾಸ್ಟ್ ಇಯರು ನನ್ನ ಚಾನಲ್ ಸುಮ್ಮನೆ ನನಗೆ ತುಂಬ ಬೇಜಾರಾಗಿ ಚಾನಲೆಲ್ಲ ಡಿಲೀಟ್ ಮಾಡಿದೆ. ಮತ್ತು ಯಾಕೋ ತುಂಬ ಜನ ಕಮೆಂಟ್ ಮಾಡಿದ್ರು, ಬ್ರೋ ಅದೆಲ್ಲ ಆಗುತ್ತೆ, ನೀವು ಯಾಕೆ ಹಂಗೆ ಮಾಡ್ತೀರ, ಹಂಗೆಲ್ಲ ಸಪೋರ್ಟ್ ಮಾಡಿದ್ರು. ಸೊ ಈ ವರ್ಷ ಮತ್ತೆ ಒಂದು ತಿಂಗಳು 2 ತಿಂಗಳು ಮುಂಚೆ ನಾನು ಸ್ಟಾರ್ಟ್ ಮಾಡಿದ್ದು ಮತ್ತೆ ವೀಡಿಯೋಸ್ ಮಾಡೋಕ್ಕೆ. ಅದೇ ಅಕೌಂಟಿಗೆ ಎಲ್ಲ ವೀಡಿಯೋಸ್ ಡಿಲೀಟ್ ಆಗಿದ್ದು, ಮತ್ತೆ ರೀಸ್ಟಾರ್ಟ್ ಮಾಡಿದೆ ವೀಡಿಯೋಸ್ ಮಾಡೋಕ್ಕೆ ಪ್ರತಿಯೊಂದು. ಈಗ ಮಾನಿಟೈಸೇಷನಿಗೆ ಅಪ್ಲೈ ಮಾಡೋಕ್ಕೆ ಆಪ್ಷನ್ ಬಂದಿದೆ. ತುಂಬ ಖುಷಿ ಆಗ್ತಿದೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ. ಸೊ ಅದರ ಆಪ್ಷನ್ ಒಂದು ಅಲ್ಲೇ ಅಪ್ಲೈ ಮಾಡಿ ವೆರಿಫಿಕೇಷನಿಗೆ ಹೋಗಿದೆ. ಇನ್ನೂ ಏನಾಗುತ್ತಂತ ಒಂಥರ ಕುತೂಹಲ ಐತೆ, ಒಂಥರ ಭಯ ಐತೆ. ಯಾಕಂದರೆ ಇಷ್ಟು ಕಷ್ಟಪಟ್ಟು ಮಾಡಿರ್ತೀವಿ, ಸಡನ್ನಾಗಿ ಏನಾರ ಒಂದು ಸ್ವಲ್ಪ ನಾವೇ ಏನೋ ಮಿಸ್ಟೇಕ್ ಮಾಡಿರ್ತೀವಿ, ಅದರಿಂದ ಮತ್ತೆ ಇವು ಬರುತ್ತೆ. ಮತ್ತು ಸೊ ಹಂಗಾಗಿ ವೇಟ್ ಮಾಡ್ತಿದ್ದೀನಿ. ನನಗೆ ಈಗ ಆ್ಯಡ್ಸೆನ್ಸ್ ಅಕೌಂಟಿಗೆ ಕ್ರಿಯೇಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಆ್ಯಂಡ್ ವೆರಿಫಿಕೇಷನಿಗೆ ಕೇಳಿದ್ದಾರೆ. ಸೊ ಎಲ್ಲದೂ ಅಲ್ಲೇ ಅಪ್ಲೈ ಮಾಡಿದ್ದೀನಿ. ಈಗ ಜಸ್ಟ್ 1 ಅವರ್ಗಿನ ಮುಂಚೆ ಅಪ್ಲೈ ಬಂತು, ಆಪ್ಷನ್ ಬಂತು. ಸೊ ಅಪ್ಲೈ ಮಾಡಿದ್ದೀನಿ. ಇನ್ನೇನು ನೋಡೋಣ, ಒಂದು 2-3 ಡೇಸ್ ಅವರು ಟೈಮ್ ತೊಗೊಂಡಿದ್ದಾರೆ ವೆರಿಫಿಕೇಷನಿಗೆ, ಆಗ್ಬೋದು. ಅದಾದ ತಕ್ಷಣ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಸೊ ಇವತ್ತು ತುಂಬ ಖುಷಿ ಆಗ್ತಿದೆ. ಅದಕ್ಕೆಲ್ಲ ಸಪೋರ್ಟ್ ಮಾಡಿರೋ ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸು, ಇನ್ಸ್ಟಾ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಆ್ಯಂಡ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಮುಂದೆ ಸಪೋರ್ಟ್ ಮಾಡಿ. ಇನ್ನೂ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಕೊತಾ ಹೋಗ್ತೀನಿ. ನನ್ನ ಪ್ಲ್ಯಾನೇ ಬೇರೆ ಇದೆ. ಇವಾಗ ಒಂದು ಕಂಟೆಂಟ್ ಕೊಟ್ಟರೆ ಅದರಿಂದ ಯೂಸ್ ಆಗಬೇಕು ಅನ್ನೋ ಒಂದು ಕಂಟೆಂಟ್ ಇದೆ. ಸೊ ಆ ಕಾನ್ಸೆಪ್ಟಲ್ಲಿ ಹೋಗೋಣ ಅಂತ ಇದ್ದೀನಿ. ತಿಂಗಳಿಗೆ 1 ವೀಡಿಯೋ ಬಿಡೋಣ ಅಂತ, ಯೂಸ್ ಆಗೋ ಥರ. ಆ ಥರ ಪ್ಲ್ಯಾನ್ ಇದೆ. ಅದು ಏನು ಎತ್ತಂತ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಒಂದು ಮಾನಿಟೈಸೇಷನಿಗೆ ಅಪ್ಲೈ ಅಂತ ಆಪ್ಷನ್ ಬಂದಿದೆ. ಸೊ ಅಪ್ಲೈ ಮಾಡಿದ್ದೀನಿ, ವೆರಿಫಿಕೇಷನ್ಗೆ ತೊಗೊಂಡಿದ್ದಾರೆ. ಸೊ ಅದರ ಮಾಹಿತಿ ಕೊಡೋಣ ಅಂತ ಬಂದೆ. ತುಂಬ ಥ್ಯಾಂಕ್ಸ್. ತುಂಬ ಖುಷಿ ಆಗ್ತಿದೆ ಇವತ್ತು. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ಅಪ್ಡೇಟು ಮಾನಿಟೈಸೇಷನ್ ಬಗ್ಗೆ ಏನೇನಾಯಿತು, ಹೆಂಗೆ ಏನು ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾಯಿರಿ. ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ.